ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಾ ಇದ್ದೀನಿ. ಸುಮಾರು ಇವಾಗ 3:30 ಟೈಮ್ ಇರ್ಬೋದು. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆ ಗೈಸ್, ಇವತ್ತು ಬ್ರೀಡಿಂಗ್ ಬಾಕ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇರುವಂಥ ಬ್ರೀಡಿಂಗ್ ಬಾಕ್ಸ್ ಇದೊಂದು ಸೈಜ್ ಆದರೆ, ಮತ್ತು ಇದೊಂದು ಸೈಜ್ ನಾನು ಯೂಸ್ ಮಾಡೋವಂಥ ಬಾಕ್ಸ್ಗಳು ನಾನು ಹೇಳ್ತಾ ಇರೋದು. ಇದೇ ಬರ್ಜಿಸ್ಗೆ ಯೂಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ, ಕಂಪಲ್ಸರಿನೂ ಇಲ್ಲ. ನಾನು ಯಾವ್ದಾದ್ರು ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲಪ್ಪ ಇದು? ಹಾಂ ನೋಡಿ ಗೈಸ್, ಇದು ಇದರದ್ದು ಇದು ನೋಡಿ ಎಷ್ಟೊಂದು ದಿನ ಆಗಿತ್ತಲ್ಲ, ಹಂಗೆ ಬಿದ್ದುಬಿಟ್ಟೈತಿ. ಹ್ಯಾಂಡ್ ಫುಡಿಂಗ್ ಎಲ್ಲ ಸಿಗ್ತೈತೆ. ಓಕೆ ಗೈಸ್, ನೋಡಿ ಇದ್ರದ್ದು ಏನಿದು ಪೆರ್ಚ್ ಕಡ್ಡಿ ಕೂತ್ಕೊಳ್ಳೋಕ್ಕೆ ಹಿಂಗೆ ಬಿಚ್ಚಿಟ್ಟಿರ್ತೀನಿ. ಯಾಕೆ ಅಂತಂದರೆ ಅದು ಇಲ್ಲಿಟ್ಟಾಗ ಈ ಜಾಗದಲ್ಲಿ ಇಡ್ತೀನಲ್ವ, ಹಿಂಗೆ ಬಾಗಿಲು ಹೊಡೆದು ಇದು ಮುರಿದೋಗ್ಬಿಡುತ್ತೆ. ಸೊ ಹಂಗಾಗಿ ಇವಾಗ ನಿಮಗೆ ಅರ್ಥ ಆಗಿರುತ್ತೆ. ಸೊ ಇದ್ರದ್ದು ಮುನ್ಗಡೆ ಇದೆ ನೋಡಿ, ಇಲ್ಲಿ ನೆಟ್ಟಿದೆ. ಇದ್ರದ್ದು ಇದ್ರೊಳಗಡೆ ಇರಬೇಕು, ಇಲ್ಲ ಇಲ್ಲೇ ಎಲ್ಲೋ ಬಿದ್ದಿರಬೇಕು. ಬಿಚ್ಚಿಟ್ಟಿರ್ತೀನಲ್ಲ, ಎಲ್ಲೆಲ್ಲೋ ಓಡಿರ್ತವೆ. ಇಲ್ಲ ಇದ್ರೊಳಗಡೆ ಇಲ್ಲ, ಹಿಂಗೆಲ್ಲ ಹೋಗಿದೆ. ನೋಡೋಣ, ಇನ್ನೂ ನಿಮಗೆ ಗೊತ್ತಾಗುತ್ತೆ. ಇವಾಗ ಇವೆರಡು ಬ್ರೀಡಿಂಗ್ ಬಾಕ್ಸಲ್ಲಿ ಯಾವ ಬ್ರೀಡಿಂಗ್ ಬಾಕ್ಸ್ ನಾನು ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. ಇದು ಫಿಂಚರ್ಸಿಗೆ ಯೂಸ್ ಮಾಡ್ಬೋದು ಗೈಸ್. ಅಂದರೆ ಫಿಂಚರ್ಸಿಗೆ ಈ ಥರ ಬಾಕ್ಸ್ ಅದು ಹೋಗೋಲ್ಲ ಒಳಗಡೆ. ಇದು ಆ್ಯಕ್ಚುಲಿ ಬರ್ಜಿಸಿಗೆ. ಫಿಂಚರ್ಸಿಗೆ ಏನಂತಂದರೆ ಅದಕ್ಕೆ ಮೇಲ್ಗಡೆ ಓಪನ್ ಇರಬೇಕು, ಈ ಥರ ಹೋಲ್ ಇರಬಾರ್ದು, ಬಟ್ಲು ಟೈಪ್ ಇರಬೇಕು. ಮೇಲ್ಗಡೆ ಓಪನ್ ಇದೇ ಓಕೆ ಆಗುತ್ತೆ. ಈ ಬಾಕ್ಸ್ ಓಪನ್ ಇದ್ದರೆ, ಈ ಮೇಲ್ಗಡೆ ಪ್ಲೇಟ್ ಏನು ಮುಚ್ಚಿದ್ದೀವಿ ಇದು ಓಪನ್ ಇದ್ದರೆ ಫಿಂಚರ್ಸ್ ಇದರಲ್ಲಿ ಬ್ರೀಡ್ ಆಗುತ್ತೆ. ಇದನ್ನು ನಾರ್ಮಲಾಗಿ ಎಲ್ಲ ಪೆಟ್ ಶಾಪಲ್ಲೂ ಸಿಗುತ್ತೆ. ಬರ್ಜಿಸಿಗೆ ಯೂಸ್ ಮಾಡೋಂಥ ಬ್ರೀಡಿಂಗ್ ಬಾಕ್ಸ್ ಇದು. ಸೊ ಇದು ಬಂದ್ಬಿಟ್ಟು ಇದೇನು ಬ್ರೋ ಮತ್ತೆ ಅಂತ ಕೇಳಿದ್ರೆ, ಇದು ಆಫ್ರಿಕನ್ ಲೋಬರ್ಡ್ಸ್ ಬ್ರೀಡಿಂಗ್ ಬಾಕ್ಸ್ ಇದೆ. ಆ್ಯಕ್ಚುಲಿ ನನ್ನ ಹತ್ರ ಆಫ್ರಿಕನ್ ಲೋಬರ್ಡ್ಸ್ ಇತ್ತು, ನೀವೇ ನೋಡಿರ್ತೀರ ಹಳೆಯ ವಿಡಿಯೋದಲ್ಲಿ. ಬಟ್ ಆಫ್ರಿಕನ್ ಲೋಬರ್ಡ್ಸಿಗೆ ಬ್ರೀಡಿಂಗ್ ಬಾಕ್ಸ್ ಇದು ಒಳ್ಳೆಯದು, ಜೊತೆಗೆ ಬರ್ಜಿಸಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ನೀವು ನೋಡ್ಬೋದು, ಇವಾಗ ಏನು ನೋಡ್ತಾ ಇದ್ರೆ ಇಲ್ಲ ಆಲ್ಮೋಸ್ಟ್ ಎಲ್ಲಾದರೂ ನಾನು ಅದೊಂದು 2 ಪೇರ್ ಮಾತ್ರ ಚಿಕ್ಕ ಬ್ರೀಡಿಂಗ್ ಬಾಕ್ಸ್ ಹಾಕಿದ್ದೀನಿ. ಮಿಕ್ಕಿದೆಲ್ಲದಕ್ಕೂ ನೋಡಿ ಈ ಥರನೇ ದೊಡ್ಡ ಬ್ರೀಡಿಂಗ್ ಬಾಕ್ಸ್ಗಳು. ಏನಕ್ಕೆ ಅಂತಂದರೆ ನೋಡಿ ಗೈಸ್, ಇದರಲ್ಲಿ ಬರ್ಡು ಮೊಟ್ಟೆ ಇಟ್ಟು ಇಲ್ಲಿ ಕೂತ್ಕೊಂಡ್ರೆ ಜಾಗ ತೀರಾ ಚಿಕ್ಕದಿದೆ. ಅಂದರೆ ಸ್ಕ್ವೇರ್ ಶೇಪ್ ಇರೋದ್ರಿಂದ ಜಾಸ್ತಿ ಬರ್ಡು ಜಾಸ್ತಿ ಮರಿ ಮಾಡಿದಾಗ ಒಂದು ಸ್ವಲ್ಪ ಟೈಟ್ ಇಕ್ಕಟ್ಟು ಫೀಲ್ ಆಗ್ಬೋದು. ಸೊ ಇದೆಲ್ಲ ಹಂಗಲ್ಲ, ಇದು ಲಾಂಗ್ ಇದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದೆ. ಸೊ ಬರ್ಜಿಸ್ ಇಲ್ಲಿ ಸೆಂಟ್ರಲ್ ಮೊಟ್ಟೆ ಇಕ್ಕಿದ್ರು ಒಳಗಡೆ ಆರಾಮಾಗಿ ಮರಿಗಳನ್ನ ಸಂಭಾಳಿಸ್ಬೋದು. ಸೊ ಹಂಗಾಗಿನೇ ಇದರಲ್ಲಿ ಈ ಥರ ಬಾಕ್ಸಲ್ಲಿ ನನಗೆ ಒಂದು ಮಿನಿಮಮ್ ಅಂತಂದ್ರೆ 6ರಿಂದ 7 ಮರಿ ಮಿನಿಮಮ್ ಬರುತ್ತಿದ್ರಲ್ಲಿ. ನಾನು ಅದನ್ನೇ ಈ ಬಾಕ್ಸ್ ಇಟ್ಟೆ ಅಂತಂದರೆ ಮಿನಿಮಮ್ 3ರಿಂದ ಇಲ್ಲ 4 ಮರಿ ಮ್ಯಾಕ್ಸಿಮಮ್ ಇದರಲ್ಲಿ ತೆಗೆಯುತ್ತೆ. ಏನಕ್ಕೆ ಅಂತಂದರೆ ಜಾಗ ವಿಶಾಲವಾಗಿರಲ್ವಲ್ಲ, ಮರಿ ಆಗ್ತವೆ. ಮರಿ ಆಗಿದ್ದಾದಮೇಲೆ ಆ ಮರಿಗಳು ಸಣ್ಣ ಮರಿಗಳು ಇರ್ತಾವಲ್ಲ, ದೊಡ್ಡ ಮರಿಗಳು ಸಣ್ಣ ಮರಿಗಳನ್ನ ತಂದುಬಿಡ್ತವೆ. ಯಾಕೆಂದರೆ ಇರೋ ಚಿಕ್ಕ ಜಾಗದಲ್ಲಿ ಅದ್ರ ಅಮ್ಮನೂ ಇರಬೇಕು, ಒಂದೊಂದು ಟೈಮ್ ಅಪ್ಪನೂ ಇರಬೇಕು, ಜೊತೆಗೆ ಅದರ 5 ಮರಿನೂ ಇರಬೇಕು. ಸೊ ಸುತ್ತಾ ಇರ್ತಾವಲ್ಲ, ಹಂಗೆ ತಂದುಬಿಡ್ತಾವೆ, ಗೊತ್ತಾಗಲ್ಲ. ಸೊ ಇದರಲ್ಲಾದ್ರೆ ಹಂಗಲ್ಲ, ಒಂದು ಮರಿ ಈ ಮೂಲೆಯಲ್ಲಿ ಇದ್ದರೆ ಇನ್ನೊಂದು ಮರಿ ಈ ಮೂಲೆಯಲ್ಲಿ ಇರುತ್ತೆ. ಸೊ ಫ್ರೀಯಾಗಿ ಓಡಾಡ್ಕೊಂಡಿರುತ್ತೆ. ಆಫ್ರಿಕನ್ ಲೋಬರ್ಡ್ಸಿಗೆ ಬೆಸ್ಟ್ ಬ್ರೀಡಿಂಗ್ ಬಾಕ್ಸ್ ಇದು. ಇಲ್ಲ ಅಂತಂದರೆ ಇದ್ರ ಸೈಜ್ ಹೇಳ್ತೀನಿ, ಆ ಸೈಜ್ ಮಾಡಿಸ್ಕೊಳ್ಬೋದು ನೀವು. ಇದು ನಿಮಗೆ ಒಳ್ಳೆ ಬ್ರೀಡಿಂಗ್ ಬಾಕ್ಸು ಬರ್ಜಿಸಿಗೆ ಮತ್ತು ಆಫ್ರಿಕನ್ ಲೋಬರ್ಡ್ಸಿಗೆ. ಇದು ಬರ್ಜಿಸಿಗೆ ಅಷ್ಟೇ, ಬೇರೆ ಯಾವ ಬರ್ಡಿಗೆ ಅದು ನಾನು ಯೂಸ್ ಮಾಡಿಲ್ಲ. ಬರ್ಜಿಸಿಗೆ ಅದು ಯೂಸ್ ಮಾಡಿದ್ದೀನಿ. ಇದು ಸೈಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿಂದ 1 ಫೀಟು, ಹಿಂಗೆ 12 ಇಂಚಸ್ಸು, ಹಿಂಗೆ 6 ಇಂಚಸ್ಸು, ಮತ್ತು ಹಿಂಗೆ 6 ಇಂಚಸ್ಸು. ನೋಡಿ ಗೈಸ್, ಇಲ್ಲಿ ಹೇಳ್ತೀನಿ, ಹಿಂಗೆ 12 ಇಂಚಸ್ಸು, ಹೈಟು 6 ಇಂಚಸ್ಸು, ವಿಡ್ತು 6 ಇಂಚಸ್ಸು. ಬೆಸ್ಟ್ ಬ್ರೀಡಿಂಗ್ ಬಾಕ್ಸು ಬರ್ಜಿಸ್ ಆಫ್ರಿಕನ್ ಲೋಬರ್ಡ್ಸಿಗೆ. ಮತ್ತು ಇದು ಎಲ್ಲ ಸೈಡ್ 6 ಇದೆಯಾ? 6, ಹಿಂಗೆ 6, ಹಿಂಗೆ 6 ಮತ್ತು ಹಿಂಗೆ 6. ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಲೆಂತ್ 6, ಹೈಟ್ 6 ಇಂಚಸ್ಸಲ್ಲಿ, ಮತ್ತು ಹಿಂಗೆ ವಿಡ್ತು ಕೂಡ 6 ಇಂಚಸ್ಸು. ಸೊ ಇದನ್ನು ಕೂಡ ನೀವು ಮಾಡಿಸ್ಕೊಬೋದು, ಇದು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ನಾರ್ಮಲ್ ಇದು 2 mm ಥಿಕ್ನೆಸ್ ಇರುವಂಥ ಪ್ಲೈವುಡ್ ಶೀಟು, ಇದರಲ್ಲೇ ನೀವು ಮಾಡಿಸ್ಕೋಬೋದು. ಇದು ಮಾಮೂಲಿ 2 mm 3 mm ಬರುತ್ತಿದ್ದು, 2 mm ಅನಿಸುತ್ತೆ.
ಅದಕ್ಕಿಂತ ಜಾಸ್ತಿ ದಪ್ಪದೆಲ್ಲ ಕಾಕ್ಟೇಲಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಾಕ್ಟೇಲ್ದು ಬ್ರೀಡಿಂಗ್ ಬಾಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಕನ್ನೂರು ಬ್ರೀಡಿಂಗ್ ಬಾಕ್ಸು ಆ್ಯಕ್ಚುಲಿ ನಾನು ಕೊಟ್ಬಿಟ್ಟೆ, ಕನ್ನೂರು ಬ್ರೀಡಿಂಗ್ ಬಾಕ್ಸು ಇನ್ನೇನು ಬೇಡ ಅಂದ್ಬಿಟ್ಟು. ಬಟ್ ಕನ್ನೂರು ಬ್ರೀಡಿಂಗ್ ಬಾಕ್ಸು ನಾನು ಸೈಜ್ ಹೇಳ್ತೀನಿ ನಿಮಗೆ. ಇದು ನೋಡಿ, ಇದು ಒಂದು ಪೀಸ್ ಕಟ್ ಮಾಡ್ಕೊಂಬಿಟ್ಟು ಇಂಚಸ್ ಹಾಕ್ಬಿಟ್ಟು ಇದು ನಿಮಗೆ ಹಾರ್ಡ್ವೇರ್ ಶಾಪಲ್ಲೇ ಸಿಗುತ್ತೆ, ನೀವೇ ಮನೇಲಿ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಬೆಡ್ ಶಾಪಲ್ಲಿ ಸಿಗುತ್ತೆ, ಅಲ್ಲೇ ತೊಗೊಬೋದು. ಇದು ಬೆಸ್ಟ್ ಬ್ರೀಡಿಂಗ್ ಬಾಕ್ಸು ಗೈಸ್. ಇದು 12x6x6 ಅಥವಾ 6x6x6 ಕೂಡ ನೀವು ನಿಮ್ಮ ಬರ್ಡ್ಸ್ಗಳಿಗೆ ಯೂಸ್ ಮಾಡ್ಬೋದು. ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ. ನಿಮಗೆ ನೋಡಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಇವೆರಡರಲ್ಲಿ ಅದನ್ನು ನೀವು ನಿಮ್ಮ ಬಡ್ಜೀಸ್ಗಳಿಗೆ ಕೊಡ್ಬೋದು. ಇದನ್ನು ಕೊಟ್ಟರೆ ಏನು ಅಂತ, ಬಡ್ಜೀಸ್ಗೆ ಕೇಜ್ ಒಳಗಡೆನೇ ಕೊಡ್ಬೋದು, ಕೇಜ್ ಆಚೆನೂ ಕೊಡ್ಬೋದು. ಇದು ಕೊಟ್ಟರೆ ಕೇಜ್ ಆಚೆನೂ ಕೊಡಬೇಕು. ಕೇಜ್ ಒಳಗಡೆ ಕೊಟ್ಟರೆ ಇದು ಬರ್ಡಿಗೆ ಫ್ಲೈಯಿಂಗ್ ಸ್ಪೇಸ್ ಸಾಕಾಗಲ್ಲ. ಸೊ ಹಂಗಾಗಿ ಬರ್ಡಿಗೆ ಫ್ಲೈಯಿಂಗ್ ಸ್ಪೇಸ್ ಬೇಕು ಅಂತ ಇರಲೇಬೇಕು. ಸೊ ಹಂಗಾಗಿ ಇದನ್ನು ಆಚೆಯಿಂದನೇ ಕೊಡೋದು ಬೆಟ್ರು. ಆಮೇಲೆ ನಿಮಗೂ ಕೂಡ ಇನ್ಸ್ಪೆಕ್ಷನ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಓಕೆ ಗೈಸ್, ಹೇಮಂತ್ ಕುಮಾರ್ ಅವನು ಕಮೆಂಟ್ ಮಾಡಿರೋದು, ಬ್ರೋ ನಿಮ್ಮ ಹತ್ತಿರ ಆಲ್ರೆಡಿ ಬರ್ಡ್ಸ್ ಇತ್ತಲ್ವಾ, ಮತ್ತೆ ಯಾಕೆ ತಂದ್ರಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಬ್ರೋ ಏನು ಅಂತಂದರೆ, ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಲಿ ನಾನು ಬರ್ಡ್ಸ್ಗಳನ್ನ ಇನ್ಕ್ರೀಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಸ್ವಲ್ಪ ಕಲರ್ಸ್ಗಳು, ಮ್ಯೂಟೇಷನ್ಸ್ಗಳು ಟ್ರೈ ಮಾಡೋದಕ್ಕೋಸ್ಕರ ನಾನು ತಂದಿರುವಂಥದ್ದು. ಯಾಕೆಂದರೆ ಇಷ್ಟು ದಿನ ನೋಡಿರೋ ಕಲರಲ್ಲಿ ಇದಾವಲ್ಲ, ಅದು ಬಿಟ್ಟು ಬೇರೆ ವೈಟಲ್ಲಿ ನನ್ನ ಹತ್ರ ಇರಲಿಲ್ಲ. ವೈಟು ಬ್ಲೂ, ಆಮೇಲೆ ವೈಟ್ ಸ್ಪ್ಯಾಂಗಲು, ಈ ಥರ ಒಳ್ಳೊಳ್ಳೆ ಬೇರೆ ಬೇರೆ ಮಿಕ್ಸ್ಡ್ ಕಲರ್ಸ್ಗಳನ್ನ ನಾನು ಟ್ರೈ ಮಾಡೋದು, ಬ್ರೀಡ್ ಮಾಡಿಸಿ ಅದರಲ್ಲಿ ಯಾವ ಕಲರ್ ಬರುತ್ತೆ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ತರಿಸೋದು. ಅಂತ ಅಂದರೆ ಬರ್ಡು ನನಗೆ ಪ್ರತಿ ವರ್ಷನೂ ಇನ್ಕ್ರೀಸ್ ಮಾಡೇ ಮಾಡ್ತೀನಿ. ಬಟ್ ಈ ವರ್ಷ ಬ್ಲಾಗ್ ಮಾಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಬಟ್ ಪ್ರತಿ ವರ್ಷನೂ ಇದೇ ಸೇಮ್ ರೆಸ್ಟ್ ಕೊಡ್ತೀನಿ ಬರ್ಡ್ಸ್ಗಳಿಗೆ. ಮತ್ತು ನಮ್ಮ ಬ್ರೀಡಿಂಗ್ ಬರ್ಡ್ಸ್ಗಳು ಅದೇ ಇದ್ದಾವೆ, ಅದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಆಸೆ ಇರುತ್ತಲ್ಲ ಬ್ರೀಡಿಂಗ್ ಮಾಡಿಸ್ಬೇಕು ಅಂತ. ಸೊ ಅವರು ಯಾರ ನಮಗೆ ಸೆಮಿಹೈಬ್ರಿಡ್ ತೊಗೊಂಡು ಸಾಕಷ್ಟು ಟೈಮ್ ಇಲ್ಲ ಅನ್ನೋರು ಒಂದು ಎರಡು ಪೇರ್ ಮ್ಯಾಕ್ಸಿಮಮ್ ನಾನು ಬ್ರೀಡ್ ಮಾಡಿ, ನಾನು 2 ಸರಿ ಬ್ರೀಡ್ ಮಾಡಿಸಿರ್ತೀನಿ. ಅದರಲ್ಲಿ ಎರಡು ಸರಿ ಬ್ರೀಡ್ ಮಾಡಿಸಿರೋದನ್ನ 2 ಪೇರ್ ಅಷ್ಟೇ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಡ್ತೀನಿ. ಮಿಕ್ಕಿದ್ದು ನಾನು ಇಟ್ಕೊತೀನಿ, ಆಮೇಲೆ ರೆಸ್ಟಿಗೆ ಬಿಡ್ತೀನಿ. ಸೊ ಹಂಗೆ ನೆಕ್ಸ್ಟ್ ನ್ಯೂ ಬರ್ಡ್ಸ್ನು ಕೂಡ ಆ್ಯಡ್ ಮಾಡ್ತೀನಿ. ಪ್ರತಿ ವರ್ಷ ಇದು ನಡೆಯುತ್ತೆ. ಸೊ ಈ ವರ್ಷ ಬ್ಲಾಗ್ ಮಾಡ್ತಾ ಇದ್ದೀನಲ್ವ, ಡೈಲಿ ಬ್ಲಾಗು, ಹಂಗಾಗಿ ತೋರಿಸಿದ್ದೀನಿ ಅಷ್ಟೇ. ಪ್ರತಿ ವರ್ಷ ಬ್ಲಾಗ್ ಮಾಡಿದರೆ ನಿಮಗೆ ನಾರ್ಮಲ್ ಅನ್ಸೋದು. ಈ ವರ್ಷ ಮಾಡ್ತಾ ಇದ್ದೀನಿ ಬ್ಲಾಗು. ಸೊ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಯಾವ ಊರು ಸರ್ ನಿಮ್ಮದು? ಸುತ್ತಮುತ್ತ ವಾತಾವರಣ ತುಂಬ ಸೈಲೆಂಟ್ ಆಗಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹೌದು ಸರ್, ನಮ್ಮ ಊರು ಬಂದ್ಬಿಟ್ಟು ಬೆಂಗಳೂರೇನೆ. ಬೆಂಗಳೂರಲ್ಲೂ ಈ ಥರ ಇದೆ ಖಂಡಿತವಾಗ್ಲೂ. ಎಷ್ಟೋ ಕಡೆ ಬೆಂಗಳೂರಲ್ಲಿ ಇದೇ ಥರನೇ ಇದೆ. ನಾವಿರೋದು ಕೂಡ ಬೆಂಗಳೂರೇನೆ. ನಮ್ಮ ಬರ್ಡ್ಸಿಗೆ ನಮ್ಮ ಬರ್ಡ್ಸ್ ಏನಕ್ಕೆ ಚೆನ್ನಾಗಿರ್ತವೆ ಅಂತಂದರೆ, ಇಷ್ಟು ಖುಷಿಯಾಗಿ ಏನಕ್ಕೆ ಇರ್ತವೆ ಅಂತಂದರೆ, ಒಂದು ಕಾರಣ ಸುತ್ತಮುತ್ತ ಇರೋಂತಹ ಗ್ರೀನರಿ. ನಿಮ್ಮನೆ ಹತ್ರ ಗ್ರೀನರಿ ಇದ್ರೆ ತುಂಬಾ ಒಳ್ಳೇದು. ನಿಮ್ಮನೆ ಹತ್ರ ಗ್ರೀನರಿ ಇಲ್ಲ ಅಂತಂದ್ರೆ ನೀವೇ ಒಂದು ಪಾಟ್ ಅಲ್ಲೋ ಅಥವಾ ನಿಮ್ಮಲ್ಲಿ ಇರುವಂತ ವೇಸ್ಟ್ ಪೈಂಟ್ ಬಕೆಟ್ ಅಲ್ಲೋ ಯಾವ್ದಾರ ಒಂದು ಗಿಡನ ಬೆಳೀರಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ಗಿಡನ ಬೆಳೀರಿ. ಅದರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಬರ್ಡ್ಸ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಸುತ್ತಮುತ್ತ ಇರೋ ಜನಗಳು, ಇವಾಗ ನೀವು ಒಬ್ರು ಮಾಡಿದ್ರೆ ಅವ್ರ ಪಕ್ಕದಲ್ಲಿರೋನು ಅವರು ಕೂಡ ಒಂದು ಗಿಡ ಇಡ್ತಾರೆ. ಸೊ ಅದೇ ತರ ಎಲ್ಲರೂ ಕೂಡ ಇಡಬೇಕು. ಗಿಡ ನೆಡಿ ಮರ ನುಡ್ಸಿ ಅಂತ ಹೇಳ್ತಾರಲ್ಲ, ಸೊ ಆ ಥರ. ಯಾಕೆಂದ್ರೆ ಮರ ಕಡಿಯೋದು ನೋಡಿರ್ತೀವಿ, ಮರ ಕಡಿದು ಸಿಟಿ ಮಾಡಿರ್ತಾರೆ, ಲೇಔಟ್ಗಳನ್ನು ಮಾಡಿರ್ತಾರೆ. ಸೊ ಕಡಿಯೋದು ತಪ್ಪು ಅಂತ ಹೇಳಲ್ಲ, ಬಟ್ ಕಡಿಯೋದ್ ತಕ್ಕನಾಗೆ ನಾವು ಕೂಡ ನೆಡಬೇಕು. ಇವಾಗ ಅದ್ಯಾವುದೋ ಗಾದೆನೋ ಏನೋ ಇದೆಯಲ್ಲ, ಒಂದು ನೆಟ್ರೆ 7 ಹೊಸದ್ ನೆಡಬೇಕು ಅಂತ ಏನೋ ಗೊತ್ತಿಲ್ಲ. ಅದು ಯಾರಿಗಾರ ಗೊತ್ತಿರೋ ಕಮೆಂಟ್ ಮಾಡಿ. ಒಂದ್ ಮರ ಕಡಿದ್ರೆ ಇಷ್ಟು ಸಸಿಗಳನ್ನ ನೆಡಬೇಕು ಅಂತ ಏನೋ ಇದೆ, ಅದ್ ನನ್ ನೆನಪಾಗ್ತಾ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ಅದೇ ತರನೇ ನಮ್ಮನೆ ಹತ್ರ ನಾವು ಕೂಡ ಒಂದ್ 2 ಮರ, ಎರಡಲ್ಲ, ನಾವು ಒಂದು ಹೊಂಗೆ ಮರ ಎರಡಲ್ಲ ಮೂರು ಹೊಂಗೆ ಮರ ಮತ್ತೆ ಒಂದು ಸೀಬೆಕಾಯಿ ಮರ ಎಲ್ಲ ಹಾಕಿದೀವಿ. ಅದೆಲ್ಲ ನಾನೇನು ದುಡ್ಡು ಕೊಡ್ದಂದು ಹಾಕಿಲ್ಲ, ಇದೇ ತರನೇ ಕ್ಯಾಂಪೇನ್ ಮಾಡಿದ್ವಿ ನಾವು ಕೂಡ. ಸೊ ಆವಾಗ ತಂದು ಹಾಕಿರುವಂತದ್ದು. ಆ ತರ ಮಾಡಿ ಬೆಳೆಸಿರೋದಕ್ಕೆ ಇವತ್ತು ಫುಲ್ ಗ್ರೀನರಿ ಇದೆ ನಮ್ಮ ಮನೆ ಸುತ್ತ. ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಬರ್ಡ್ಸ್ಗಳಿಗೆ ಅದೇ ಕೇಳಿದ್ರಲ್ಲ, ಹೊಸ ಬರ್ಡ್ಸ್ ಏನಕ್ಕೆ ಈ ಟೈಮಲ್ಲಿ ತಗೋಬೇಕು ಅಂತಂದ್ರೆ, ಬರ್ಡ್ಸ್ಗಳಿಗೆ ಕೋಲ್ಡ್ ಟೈಮಲ್ಲಿ ತಗೊಂಡ್ರೆ ಬರ್ಡ್ಸ್ಗಳು ಜಾಗ ಚೇಂಜ್ ಆಗ್ಬಿಟ್ರೆ ಬರ್ಡ್ಸ್ಗಳು ಎಫೆಕ್ಟ್ ಆಗ್ಬಿಡ್ತವೆ, ಕೋಲ್ಡ್ ಬಂದ್ಬಿಡುತ್ತೆ.
ಈಗ ಈ ಬರ್ಡ್ ನಮ್ಮ ಹತ್ರ ಇದೆ ಅಂತಂದ್ರೆ ಈ ಬರ್ಡ್ ಬೇರೆ ಮನೆಗೆ ಹೋದ್ರೆ ಚಳಿಗಾಲದಲ್ಲಿ ನಾನು ಹೇಳ್ತಾ ಇರೋದು, ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಈಗ ಬರ್ಡ್ಸ್ನ ಹೊಸ ಬರ್ಡ್ಸ್ಕೊಂಡು ತಗೋಬಹುದು, ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು. ಯಾಕೆ ಅಂತಂದ್ರೆ ಆ ಬರ್ಡ್ ಏನಾರು ಅಲ್ಲಿ ಹುಷಾರ್ ತಪ್ಪಿಲ್ಲ ಅಂತಂದ್ರು ನಿಮ್ಮನೆ ಬಂದು ಹುಷಾರ್ ತಪ್ಪುವಂತ ಚಾನ್ಸಸ್ ಇರುತ್ತೆ, ಎಲ್ಲಿ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ. ಬಟ್ ಆದ್ರೆ ಮಳೆಗಾಲದ ಚಳಿಗಾಲದಲ್ಲಿ ಸ್ವಲ್ಪ ನೀವು ಹುಷಾರಾಗಿ ನೋಡ್ಕೊಂಡ್ರೆ ಆರಾಮಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಬೇಸಿಗೆಗಾಲದಲ್ಲಿ ಹಂಗಲ್ಲ, ನೀವು ಯಾವ್ದೇ ಬರ್ಡ್ ಎಲ್ಲಿಂದನೇ ತಗೊಬನ್ನಿ ನಿಮ್ಮನೆಗೆ ಬಿಡಿ, ಅದು ನಿಮ್ಮ ಮನೆಗೆ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಬ್ರೀಡ್ ಅದು ನಿಮ್ಮ ಮನೆಯಲ್ಲೇ ಮಾಡುತ್ತೆ ಖಂಡಿತವಾಗಿ. ಸೊ ಹಂಗಾಗಿ ಬೆಸ್ಟ್ ಟೈಮ್ ಟು ಬೈ ಬರ್ಡ್ಸ್ ಅಂತಂದ್ರೆ ಅದು ಸಮ್ಮರ್ ಅಂತ ಹೇಳ್ಬೋದು. ಬಟ್ ಬೇರೆ ಟೈಮು ಬೈ ಮಾಡ್ಬೋದು, ಬೇರೆ ಟೈಮು ಬೇಗ ಬ್ರೀಡ್ ಆಗ್ಬಿಡ್ತವೆ. ಕೆಲವೊಂದು ಟೈಮ್ ಅದು ನೀವು ಹುಷಾರಾಗಿ ನೋಡ್ಕೊಬೇಕಾಗುತ್ತೆ ಬರ್ಡ್ಸ್ಗಳನ್ನ, ಹುಷಾರಾಗಿ ಸೂಕ್ಷ್ಮವಾಗಿ ನೋಡ್ಕೊಬೇಕು ಬರ್ಡ್ಸ್ಗಳನ್ನ. ಅದು ಯಾವುದೇ ಬರ್ಡ್ ಆಗಿರ್ಲಿ, ಎಲ್ಲಾ ಬರ್ಡ್ಗಳು ತುಂಬಾ ಸ್ಮೂತ್, ಬರ್ಡ್ ಆಗಿರ್ಲಿ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಲಿ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ನಮ್ಮ ಕಾಕ್ಟೇಲ್ ಕೂದಲು ಉದುರ್ತಾ ಇದೆ ಅಂತೆಲ್ಲ ಹೇಳಿದ್ರು. ಕಾಕ್ಟೇಲ್ ಕೂದಲು ಅದೆಲ್ಲ ಚಳಿಗಾಲದಲ್ಲಿ ಉದುರುತ್ತೆ, ಕೆಲವೊಂದು ಟೈಮ್ ಸೆಕೆಗಾಲದಲ್ಲಿ ಅದೇ ಕಿತ್ತಾಕುತ್ತೆ ಒಂದೊಂದು. ಈಗ ಸೇಮ್ ಡಾಗ್ ತರನೇ, ಅಂದ್ರೆ ನಾಯಿ ತರನೇ. ಈಗ ನಮ್ಮ ಮನೇಲಿ ನಾಯಿ ಏನ್ ಬ್ರೌನ್ ಇದ್ದಾಳೆ, ಅವಳದು ಕೂದಲು ಉದುರ್ತಾ ಇರುತ್ತೆ ಯಾವಾಗ ಚಳಿಗಾಲದಲ್ಲಿ. ಸೊ ಇವಾಗ ಸೆಕೆಗಾಲದಲ್ಲಿ ಒಂಚೂರು ಉದುರ್ತಾ ಇಲ್ಲ. ಸೊ ಹಂಗೆ ಅದು ನನ್ನ ಟೈಮು. ಹಳೆ ಕೂದಲು ಹಳೆ ಫೆದರ್ಸ್ ಉದ್ರಿ ಹೊಸ ಫೆದರ್ಸ್ ಬರುತ್ತೆ, ನೀವೇನ್ ತಲೆ ಕೆಡ್ಸ್ಕೊಳೋ ಅಂತಿಲ್ಲ. ಓಕೆ ಗೈಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ತುಂಬಾ ವಿಷಯಗಳನ್ನ ಶೇರ್ ಮಾಡಿದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದೀನಿ. ಮತ್ತೆ ನಿಮ್ಮಲ್ಲಿ ಒಂದು ಹೊಸ ಬ್ಲಾಗ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.